ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಹೇಗೆ ಪ್ರಿಪ್ರೇಷನ್ ಮಾಡ್ತೀನಿ, ಮನೆ ಹೇಗೆ ಕ್ಲೀನ್ ಮಾಡ್ತೀನಿ ಅನ್ನೋ ವಿಡಿಯೋ ನಿಮಗೆ ಸಿಗುತ್ತೆ. ಬ್ಯಾಡ್ ನ್ಯೂಸ್ ಏನು ಅಂದರೆ ಈ ವಾರ ವರಮಹಾಲಕ್ಷ್ಮಿ ಹಬ್ಬ ನಾವು ಮಾಡ್ತಾಯಿಲ್ಲ. ಏನಕ್ಕೆ ಅಂತ ಈ ವಿಡಿಯೋ ಎಂಡಲ್ಲಿ ಸಿಗುತ್ತೆ. ಹಾಗೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮ್ಮೆಲ್ರಿಗೂ ಆರೋಗ್ಯ, ಆಯಸ್ಸು, ನೆಮ್ಮದಿಯ ಜೀವನ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೀನಿ. ಬನ್ನಿ ನೋಡೋಣ ನಮ್ಮ ಮನೆ ಹೇಗೆ ಕ್ಲೀನ್ ಮಾಡ್ತೀನಿ ನಾನು ಅಂತ. ಬನ್ನಿ. ಮೊದಲನೇದಾಗಿ ರೂಮಿಂದ ಕ್ಲೀನ್ ಮಾಡ್ಕೊಂಬತ್ತೀನಿ. ನಮ್ಮ ಅಣ್ಣ ಎಲ್ಲ ಸಜ್ಜೆ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಡ್ತಿದ್ರೆ ನಾನು ಮತ್ತು ಕೆಳಗಡೆ ಎಲ್ಲ ನೆಲದಲ್ಲೆಲ್ಲ ಕ್ಲೀನ್ ಮಾಡ್ಕೊತೀನಿ. ಮತ್ತು ಅಡುಗೆ ಮನೆ ಕ್ಲೀನಿಂಗ್ ಅಂತೂ 1 ಅವರ್ ಮೇಲೇ ಹಿಡಿಯುತ್ತೆ. ಆ ಥರ ಗೋಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಲ್ಲೆಲ್ಲ ಒರೆಸ್ಕೋಬೇಕಲ್ವ ನೀಟಾಗಿ. ಸಬೀನ ಹಾಕಿ ಕಲ್ಲೆಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಅದೆಲ್ಲ ಕ್ಲೀನ್ ಮಾಡಿದ್ರೇ ಒಂಥರ ಹಬ್ಬ ಅಂತ ಅನಿಸೋದು ಅಲ್ವಾ. ಹಂಗಾಗಿ ಮತ್ತು ಸೋಪಿನ ಪುಡಿನ ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಲ್ಲನ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ಮತ್ತು ಸ್ಟವ್ನ ಮುಂಚೆನೇ ಸರ್ಪಿಂದನ ಸ್ವಲ್ಪ ಹೊತ್ತು ನೆನೆ ಹಾಕಿ ಬಿಟ್ಟು ಅದರಿಂದ ಒರೆಸ್ಕೊಂಡು ನೋಡಿ, ಈ ಥರ ಚಾಕುಯಿಂದನ ಅದು ಕರೆ ಎಲ್ಲ ಆಗಿರುತ್ತೆ ಅಲ್ವ ಕಪ್ಪಗೆ, ಆ ಥರ ಚಾಕುಯಿಂದನ ಕ್ಲೀನ್ ಮಾಡಿಕೊಂಡ್ರೆ ಅದೆಲ್ಲ ಕ್ಲೀನ್ ಆಗುತ್ತೆ. ಅಥವಾ ಮಾತ್ರೆ ಲೇಬಲ್ ಬರುತ್ತೆ ಅಲ್ವಾ, ಅದರಿಂದನೂ ನೀವು ಕ್ಲೀನ್ ಮಾಡ್ಕೊಬೋದು. ನೋಡಿ ಅದೆಲ್ಲ ಎಷ್ಟು ಕ್ಲೀನ್ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ಅಂದರೆ ಅಷ್ಟೇ ನೀಟಾಗಿ ಕ್ಲೀನ್ ಆಗುತ್ತೆ. ಮತ್ತು ಈಗ ಸಿಂಕಲ್ಲಿ ನೆಲ್ಲಿ ಕ್ಲೀನ್ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಎಲ್ಲ ನಲ್ಲಿ ನೀರು ಬಿಡ್ತಾರೆ ಅಲ್ವಾ, ಅದು ಉಪ್ಪಿನ ನೀರು. ಆ ನೆಲ್ಲಿಲೆಲ್ಲನ ಫುಲ್ಲು ಒಂಥರ ವೈಟು ಕರೆ ಥರ ಆಗಿತ್ತು. ನೋಡಿ ಆ ಥರ ಒಂದು ಮುದ್ದೆ ಮಾಡೋಕ್ಕೆಲ್ಲ ಬಳಸ್ತಾರೆ ಅದನ್ನು. ನೋಡಿ ಅದರಿಂದನ ಯೂಸ್ ಮಾಡಿಕೊಂಡು ಅದೆಲ್ಲ ನೆಲ್ಲಿ ಸುತ್ತು ಎಲ್ಲ ಆ ಥರ ಕ್ಲೀನ್ ಮಾಡ್ಕೊಂಡ್ರೆ ಅದರಿಂದ ಎಷ್ಟು ವೈಟಿಗೆ ಬರುತ್ತೆ ಅಂದರೆ ನೋಡಿ ಎಷ್ಟು ಬರುತ್ತೆ ಅಂದರೆ ಅದೇ ಅರ್ಧ ಗಂಟೆ ಹಿಡಿತು ನನಗೆ ಅದನ್ನು ಕ್ಲೀನ್ ಮಾಡೋಕ್ಕೇ. ಅಷ್ಟು ಆ ಥರ ಉಪ್ಪಿನ ನೀರಲ್ವಾ, ಹಂಗಾಗಿ ಅದು ಆಗ್ತಾಯಿರುತ್ತೆ. ವಾರ ಕ್ಲೀನ್ ಮಾಡ್ತಾನೆ ಇರ್ತೀನಿ, ಆದರೂ ಆ ಥರ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಮತ್ತು ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ದೇವ್ರ ಮನೇಲೂ ಅಷ್ಟೇ ಎಲ್ಲ ಫುಲ್ಲು ಕಲ್ಲೆಲ್ಲ ನೀಟಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಂಡ್ರೆ ಥರ ಶೈನಿಂಗಾಗಿ ಚೆನ್ನಾಗಿ ಕಾಣಿಸುತ್ತೆ. ಹಬ್ಬ ಅಂದ್ರೇ ಹೀಗೆ ಅಲ್ವಾ, ವರಮಹಾಲಕ್ಷ್ಮಿ ಹಬ್ಬ ಅಂದರೆ. ಅದಕ್ಕೆ ಎಲ್ಲ ಪೂರ್ತಿ ಕ್ಲೀನಾಗಿ ಚೆನ್ನಾಗಿ ಕ್ಲೀನ್ ಮಾಡ್ಕೊತಾ ಇದೆ ಬಟ್ಟೆಯಿಂದ ಎಲ್ಲ ಒರೆಸ್ಕೊಂಡು. ಮತ್ತು ಇವಾಗ ಸೋಕೇಶ್ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಆ ಸೋಕೇಶಲ್ಲಿರೋ ಪ್ರೈಸಸ್ ಎಲ್ಲ ನಮ್ಮ ಅಕ್ಕಂದೇನೆ. ಎಷ್ಟು ಪ್ರೈಸ್ ಗೆದ್ದಿದ್ದಾಳೆ ಅಂದರೆ ಅವಳ ಕೈಲಿ ಒಂದಿನ ವೀಡಿಯೋ ಮಾಡಿಸ್ತೀನಿ. ಹಾಗಾಗಿ ಸ್ವಾಮಿ ವಿವೇಕಾನಂದರು ಅಲ್ವಾ, ಅದನ್ನು ಕ್ಲೀನ್ ಮಾಡೋಕ್ಕೂ ಟೈಮ್ ಹಿಡಿಯುತ್ತೆ. ಮತ್ತು ಹೊರಗಡೆ ಕಿಟಕಿ ಗ್ಲಾಸ್ನೆಲ್ಲ ಒರೆಸ್ಕೊಂಡು ಒಂದು ಬಟ್ಟೆಯಿಂದ ಅದು ಒಂದು ಅರ್ಧ ಗಂಟೆ ಆಯಿತು. ಮತ್ತು ಇಲ್ಲಿ ಕರ್ಟನ್ಗಳನ್ನೆಲ್ಲ ಬಿಚ್ಕೋತಾ ಇದ್ದೀನಿ, ಒಗ್ದಾಕಬೇಕು ಅಲ್ವಾ. ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಅವನು ಕ್ಲೀನ್ ಮಾಡಲೇಬೇಕು ಅಲ್ವಾ. ಹಂಗಾಗಿ ಅದನ್ನೆಲ್ಲ ಕರ್ಟನ್ಗಳನ್ನೆಲ್ಲ ಬಿಚ್ಕೊಂಡು ಒಗೆಯೋಕ್ಕೆ ಹೋಗೋಣ ಅಂತ ಹಾಕ್ತಾಯಿದ್ದೀನಿ. ವೀಡಿಯೋನ ನಾನು ಫಾಸ್ಟ್ ಮಾಡಿದ್ದೀನಿ, ಏಕೆ ಅಂದರೆ ಬರೀ ಅದನ್ನೇ ಸ್ಲೋ ಆಗಿ ತೋರಿಸ್ತಾ ಇದ್ದರೆ ಬೋರ್ ಆಗಬಾರ್ದು ಅಲ್ವಾ ವೀಡಿಯೋ, ಅದಕ್ಕೋಸ್ಕರ. ಈಗ ಬೆಡ್ಶೀಟ್ಗಳ ಸರದಿ ಎಷ್ಟು ಇದಾವೆ ನೋಡಿ, ತಗೊಂಡೋಗಿ ಎಲ್ಲನ ಸೋಪಿನ ಪುಡಿ ಎಲ್ಲ ಹಾಕಿ. ಮತ್ತು ಚಾಪೆಗಳನ್ನೂ ಬಿಡೋಲ್ಲ, ಎಲ್ಲ ಹೋಗಿಬೇಕು. ನಮ್ಮ ಮನೇಲಿ ಯಾವುದೇ ಥರ ವಾಷಿಂಗ್ ಮಿಷಿನ್ ಇಲ್ಲ, ನಮ್ಮ ಕೈಯೇ ನಮಗೆ ವಾಷಿಂಗ್ ಮಿಷಿನ್ ನೋಡಿ. ಎಲ್ಲ ನೆನೆ ಹಾಕಿ ಅಪ್ಪ ಒಂದು ಅಷ್ಟೊತ್ತಿಗೆ ಬೆಡ್ಶೀಟ್ಗಳ್ನ ಸಾಕಾಗೋಯ್ತು. ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಹಬ್ಬ ಅಂದರೆ ಮಾಡಲೇಬೇಕು. ಕ್ಲೀನಾಗಿರಬೇಕು ಮನೆ ಅಂದರೆ ಇವೆಲ್ಲ ಮಾಡಲೇಬೇಕು ಅಲ್ವಾ. ಹಂಗಾಗಿ ಎಲ್ಲ ಬೆಡ್ಶೀಟ್ಗಳೆಲ್ಲ ನೆನೆಹಾಕಿ ಆ ಥರ ಒಗ್ದಾಕಿದ್ದು ಬೆಡ್ಶೀಟ್ಗಳ್ನೆಲ್ಲನ ನೋಡಿ ಎಷ್ಟೊಂದು ಒಗ್ದಾಕಿದ್ದೀನಿ. ಸಾಕಾಗೋಯ್ತು ನಿಜವಾಗ್ಲೂ. ಆದರೂ ಹಬ್ಬದ ದಿನ ಒಂದು ಖುಷಿ ಇರುತ್ತೆ ಅಲ್ವಾ. ಇಷ್ಟೆಲ್ಲ ಕೆಲಸ ಮಾಡಿದ್ರೂ ಹಬ್ಬದ ದಿನ ಒಂದು ಖುಷಿ ಆಗುತ್ತೆ ಅಲ್ವಾ, ಅಷ್ಟೇ ಸಾಕು. ನೋಡಿದ್ರಿ ಅಲ್ವಾ ನಾನು ಈಗ ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡಿದೆ ಅಂತ. ಬ್ಯಾಡ್ ನ್ಯೂಸ್ ಏನು ಅಂದರೆ ಹಬ್ಬ ಮಾಡ್ದೇ ಇರೋ ಕಾರಣ ನಮ್ಮ ರಿಲೇಷನಲ್ಲಿ ಒಬ್ಬರು ಡೆತ್ ಆಗಿದ್ದರು. ಅದಕ್ಕೆ ನಮ್ಮ ಹಳ್ಳಿ ಸೈಡ್ ಅದನ್ನು ಸೂತಕ ಅಂತ ಕರೀತಾರೆ. ಅದಕ್ಕೋಸ್ಕರ ಈ ವಾರ ಹಬ್ಬ ಮಾಡ್ತಾಯಿಲ್ಲ, ಮತ್ತೆ ಮುಂದಿನ ವಾರ ಹಬ್ಬ ಮಾಡ್ತಾಯಿರೋದು. ಏನಕ್ಕೆ ಅಂದರೆ ಯಾರಿಗೂ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ ಅಲ್ವ ಈ ಥರ ಎಲ್ಲ ಆಗುತ್ತೆ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಅದೊಂದು ಬೇಜಾರು ವಿಷಯ. ಏನೂ ಮಾಡೋಕ್ಕಾಗಲ್ಲ. ಮುಂದಿನ ವಾರ ಹಬ್ಬ ಮಾಡೋಣ ಅಂತ ಸುಮ್ಮನೆ ಆಗಿದ್ದೀವಿ ಅಷ್ಟೆ. ಥ್ಯಾಂಕ್ ಯು, ಬಾಯ್.